ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಕೃಷ್ಣಾ ನದಿಯ ಸುತ್ತುವರೆದಿರುವ ಗೋಯೇಶ್ವರ ಗಡ್ಡೆಯಿಂದ ರೈತರ ಕಬ್ಬು ಕಟಾವು ಮಾಡಿ ಅದನ್ನು ನಾವಿನ ಮೂಲಕ ಸಾಗಿಸುವ ವೇಳೆಯಲ್ಲಿ ನಾವು ಕಟ್ಟಾಗಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಕೃಷ್ಣಾ ನದಿಯಲ್ಲಿ ಬಿದ್ದಿದೆ. ಅದೃಷ್ಟವಶ ಯಾವುದೇ ಅನಾಹುತವಾಗಿಲ್ಲ. ಈ ಸಮಸ್ಯೆಯನ್ನು ಸಾಕಷ್ಟು ಬಾರಿ ರೈತರು ಇದರಿಂದ ಒಂದು ಪರಿಹಾರ ಮಾಡಿಕೊಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೇ ಸರ್ಕಾರ ರೈತರ ಬಗ್ಗೆ ಕಾಳಜಿ ಮಾಡಿಲ್ಲ. ಅದರಿಂದ ಈ ತರ ಅನಾಹುತಗಳ ಮುಂದೆ ಆಗಬಾರದು. ಸರ್ಕಾರದ ಇದರ ಬಗ್ಗೆ ಕಾಳಜಿ ವಹಿಸಿ ಬೇಗನೆ ಇದಕ್ಕೆ ಒಂದು ಪರಿಹಾರ ಮಾಡಿಕೊಡಬೇಕೆಂದು ಎಲ್ಲ ರೈತರ ಪರವಾಗಿ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. 16 ವರ್ಷಗಳಿಂದ ರೈತರಿಗೆ ಬಗೆಹರಿಯದ ಸಮಸ್ಯೆ, ರೈತರ ಆಕ್ರೋಶ ಕೂಡ ಹೊರಹಾಕುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದ ಮುಖಾಂತರ ಮಾತನಾಡುತ್ತಿದ್ದಾರೆ. ಯಾವುದೇ ಬೇಡಿಕೆಗೆ ಅಧಿಕಾರಿಗಳು, ರಾಜಕಾರಣಿಗಳು ಸ್ಪಂದನೆ ಮಾಡುತ್ತಿಲ್ಲ. ಸರ್ಕಾರ ಈ ಸಮಸ್ಯೆ ಹೇಗಾದರೂ ಸಂಬಂಧಪಟ್ಟವರು ಬಗೆಹರಿಸ್ತಾರ ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಜ್ಯ ಸರ್ಕಾರದ ಸಚಿವರು, ಕೇಂದ್ರ ಸರ್ಕಾರದ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಏನಾದರೂ ಈ ರೈತರಿಗೆ ಸಮಸ್ಯೆ ಬಗೆಹರಿಸಿ ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಪರಶುರಾಮ್ ಕಾಂಬಳೆ, ಭೀಮನ್ ಜಾಗೃತಿ ನ್ಯೂಸ್, ಕರ್ನಾಟಕ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ನಿನ್ನೆ ನಡೆದಂಥ ಒಂದು ಭಾರಿ ಅನಾಹುತ ಕೃಷ್ಣಾ ನದಿಯಲ್ಲಿ. ಅದು ಯಾವ ರೀತಿಯಾಗೈತೆ ಅಂದರೆ, ನಾವು ಈಗ 16 ವರ್ಷದಿಂದ ಒಂದು ಬೋಟ್ ಜೋಡಣೆ ಮಾಡಿಕೊಂಡು ಕಬ್ಬು ಸಾಗಾಣಿಕೆ ಮಾಡ್ತೀವಿ. ಆಚೆ ಕಡೆ ಬೆಳೆದಂಥ ಬೆಳೆಗಳ ಕಾಳು ಕಡಿ ಎಲ್ಲ ಸಾಗಾಣಿಕೆ ಮಾಡ್ತೀವಿ. ಮಾಡುವಂಥ ಟೈಮ್ದಲ್ಲಿ ನಿನ್ನೆ ನಡು ನೀರಿನಲ್ಲಿ ಬಂದು ಒಂದು ಬೋಟ ಒಡೆದ ಅದು ಒಂದು ಅನಾಹುತಕ್ಕೆ ಅವಕಾಶ ಮಾಡಿಕೊಟ್ಟತಿ. ಆದ ಕಾರಣ ಈಗ 16 ವರ್ಷದಿಂದ ಈ ಸರ್ಕಾರದ ಗಮನಕ್ಕೆ ನಾವು ಎಲ್ಲ ಶಾಸಕರ ಮುಖಾಂತರ, ಸಚಿವರ ಮುಖಾಂತರ ಈ ನಮ್ಮ ಆದಂಥ ಅನಾಹುತಕ್ಕೆ ಎಲ್ಲರೂ ನಾವು ಗಮನಕ್ಕೆ ತಂದೆವು. ಆದರೂ ಯಾವುದಕ್ಕೂ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡವಲ್ದು. ಯಾಕೆ ಮಾಡವಲ್ದು ಅದು ಅನ್ನುವಂಥದ್ದು ನಮಗೆ ಗೊತ್ತಾಗವಲ್ದು. ಯಾವುದಾರು ನಾವು ಬ್ರಿಡ್ಜ್ ಕೇಳಬೇಕು, ಬಾರ್ಜ್ ಕೇಳಬೇಕು, ಯಾವುದೇ ಕೇಳಿದ್ರು ಸಹಿತ ಏನು ನಮಗೊಂದು ನೆಪ ಹೇಳ್ತಾರಂದ್ರೆ, ನಿಮ್ಗೆ 24 ಮುಳುಗಡೆ ಒಳಗಿರುವಂಥ ಗ್ರಾಮತಿ, ಆ ಗ್ರಾಮಕ್ಕೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅನ್ನುವಂಥ ಒಂದು ಉದಾಹರಣೆಯನ್ನು ಕೊಡ್ತಾರೋ. ಆ ಉದಾಹರಣೆ ಕೊಡ್ತಾರಂದ್ರೆ, ನಮ್ಮನ್ನ ನಡುಗಡ್ಡೆಯಲ್ಲಿ ಇರುವಂಥದ್ದೊಂದು 600ರಿಂದ 700 ಎಕರೆ ಜಮೀನು ಐತೆ. ಆ ಜಮೀನಕ್ಕೆ ದುಡ್ಡು ಕೊಟ್ಟು ನಮ್ಮನ್ನು ಹೊರಗಡೆ ಹಾಕಿ ನಮಗೊಂದು ಪರಿಹಾರ ಮಾಡಬೇಕು. ಒಂದು ಇಲ್ಲ ಅಂದರೂ ಒಂದು 16 ಕೋಟಿ ರೂಪಾಯಿ ಕೆಲಸ ಹತ್ತಿ ನಮ್ಗೆ ಇದೊಂದು ಬ್ರಿಡ್ಜ್ ಜರಿ ಮಾಡಿಕೊಡ್ಬೇಕು. ಒಂದು ಇದು ಯಾವುದನ್ನು ಮಾಡಲಾರ್ದೇ ಬರೀ ಸತಾಯಿಸುವ ತೊಟ್ಟಾರಂದ್ರೆ, ನಾಳೆ ಆಗುವಂಥ ಅನಾಹುತಕ್ಕೆ ಈ ಸಿದ್ದರಾಮಯ್ಯ ಮೋದಿ ಅವರಾದರೂ ಅದು 2 ಸಲ ಸದನದಾಗ ಇದಕ್ಕೆ ಒತ್ತು ಕೊಟ್ಟು ಮಾತಾಡ್ಯಾರ. ಆದರೆ ಯಾವ ಕಾರಣಕ್ಕೆ ಅದನ್ನು ಜಾರಿಗೆ ತರುವರು ಅನ್ನುವಂಥದ್ದು ಮುಜುಗರ ಆಗೈತೆ ನಮಗೆ. ಅದಕ್ಕೆ ಯಾವುದಕ್ಕಾದ್ರೂ ಇದು ನಮಗೊಂದು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ಅನ್ನುವಂಥ ಮಾತು ಸರ್ಕಾರಕ್ಕೆ ನಾವು ಭಾಳ ವಿನಂತಿಯನ್ನು ಮಾಡ್ಕೊಳ್ತೀವಿ. ಆ ಎಷ್ಟು ವಿನಂತಿ ಮಾಡಿಕೊಂಡು ಅದನ್ನು ನಿರ್ಲಕ್ಷ್ಯ ವಹಿಸುವಂಥ ಈ ಸರ್ಕಾರಕ್ಕೆ ನಾವು ಬರುವಂಥ ದಿನಮಾನದೊಳಗೆ ಒಂದು ಧಿಕ್ಕಾರ ಹಾಕುವಂಥ ವ್ಯವಸ್ಥೆನೂ ನಮ್ಮ ತಾಲೂಕಿನ ವತಿಯಿಂದ ನಾವು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ. ಈಗ ಬರುವಂಥ ದಿನಮಾನದೊಳಗೆ ಈಗ 4-6 ವರ್ಷಗಳಿಂದ ಬಾರ್ಜ್ ಕೊಡ್ತೀವಿ, ನಿಮಗೆ ಇದು ಮಾಡ್ತೀವಿ, ಅದನ್ನೂ ಒಂದು ಮಾತಾಡಿದ್ರು. ಬಾರ್ಜದ್ದು ನಾವು ಏನು ಬೇಡ್ತಾರೆ ಎಲ್ಲ ಅದು ಕರೆಕ್ಟಾಗಿ ಅವ್ರಿಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟದು, ಇಲ್ಲಿ ಸರ್ವೇನು ಮಾಡಿಸಿದ್ವು, ಎಲ್ಲ ಮಾಡಿವು. ಬರೀ ಸರ್ವೆ ಮಾಡ್ಕೊಂಡು ಹೋಗೋದು, ಅದಕ್ಕೆ ಜ್ಯೂಸ್ ಕೊಡೋದು, ಸತಾಯಿಸೋದು, ಇದನ್ನು ಮಾಡ್ಕೊತ ಬಂದಾರ. ಸರ್ಕಾರ ಭಾಳ ನಿರ್ಲಕ್ಷ್ಯ ಮಾಡಾಕತ್ತೈತಿ. ಇದೊಂದು ತತ್ಕ್ಷಣ ನಮಗೆ ಮಾಡಿ ಕೊಡಬೇಕು ಅನ್ನುವಂಥ ಕೆಲಸ ನಾವು ಭಾಳ ಆಗ್ರಹದಿಂದ ಮನವಿಯನ್ನು ಮಾಡ್ಕೊತೀವಿ. ಯಾಕಂದ್ರೆ ಹಾನಿಯಾಗಿಲ್ಲ, ಇದೇ ಒಂದು ನಮ್ಗೆ ದೇವ್ರು ಕಾಪಾಡ್ಯಾನ ಅನ್ನುವಂಥ ಮಾತನ್ನು ತಮಗೆ ಹೇಳ್ತೀವಿ ನಾವು. ಯಾಕಂದ್ರೆ ಬರುವಂಥ ದಿನಮಾನದೊಳಗೆ ನಾವು ಜಲಮಾನ ಇಲ್ಲೇ ಮಾಡಬೇಕಾಗಿತ್ತು. ಯಾಕಂದ್ರೆ 24 ಯಾಕ್ನಾಗ ನೀವು ಹೇಳ್ತೀರಿ ಅಂದ್ರೆ, ನಮಗೆ ದುಡ್ಡು ಕೊಟ್ಟು ಹೊರಗೆ ಹಾಕ್ರಿ, ಒಂದು ಮಾಡಿರಿ. ಇಲ್ಲ ಅಂದ್ರೆ ನಮಗೆ ಇದಕ್ಕೆ ಇಲ್ಲಿ ಜನಕ್ಕೆ ಬದುಕುವಂಥದ್ದೊಂದು ಸೇತುವೆಯನ್ನು ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಭಾಳ ಗಂಭೀರವಾಗಿ ನಿಮ್ಗೆ ಹೇಳ್ಬೇಕಾಗತ್ತೆ. ಇದನ್ನು ಸರ್ಕಾರ ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ಕರಿಂದ ಬರುವಂಥ ದಿನಮಾನದೊಳಗೆ ನಮ್ಮ ಕೆಲಸ ಚಾಲು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಆದ್ರೂ ನಾವು ಅದನ್ನು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀವಿ. ಅದು ಡ್ಯಾಮೇಜ್ ಐತೆ ಗೊತ್ತಿದ್ರು ನಾವು ದುಸ್ಸಾಹಸ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ಬದುಕಬೇಕಾಗಿತ್ತು ಎಲ್ಲ ರೈತರು. ಅದರಿಂದ ನಾವೇನು ಮಾಡಿದ್ವಿ, ಅದನ್ನು ನಾವೇ ಮುಖಾಂತರ ನಾವು ಕಬ್ಬು ಹರಿಸುವತ್ನಾಗ ಅದು ನಿನ್ನೆ ರಾತ್ರಿ 7 ಗಂಟೆಗೆ ನಡು ನೀರಾಗ ಬಂದಾಗ ನಾವು ಡ್ಯಾಮೇಜ್ ಆಗಿ ನೀರು ತುಂಬಿ ಅಲ್ಲಿ ನಾವು ರಾತ್ರಿನ ನಡುವಣೆಯಾಗ ಮುಳುಗುವುದು ಪರಿಸ್ಥಿತಿ. ಅದರ ಚಾಲಕರ ಒಂದು ಮುಂಜಾಗ್ರತೆ ಅವರ ಸಾಹಸದಿಂದ ಒಂದು ತಂದು ದಡಕ್ಕೆ ಬಂದು ನಿಂತ ಈಗ ಒಂದು ಟ್ಯಾಕ್ಟ್ರ ಮುಂದೆ ಕಬ್ಬ ಎಲ್ಲನೂ ನೀರಾಗ ಮುಣಿಯವು. ಆ ಟ್ಯಾಕ್ಟ್ರಿ ಗ್ಯಾಂಗ್ ಸದ್ದ ಅದಕ್ಕೆ ಗ್ಯಾಂಗ್ 10 ಲಕ್ಷ, ಟ್ಯಾಕ್ಟ್ರಿಗೆ ಮುಂದೆ ಅದಕ್ಕೆ ಟ್ಯಾಕ್ಟ್ರ ಟೇಲರ್ ಅದಕ್ಕೆ 20 ಲಕ್ಷ, ಒಂದೇನೋ
ಒಂದು ನಾವು ಬದುಕಿ ಕಟ್ಟಾಕ ಒಂದು 30 ಲಕ್ಷ ಅದನ್ನ ಖರ್ಚು ಮಾಡ್ಕೊಂಡು ನಾವು ಕಬ್ಬು ಸಾಸಾಕತ್ತಿದ್ವಿ. ಈಗ ಅದು ಹಾಕಿದ ರೈತರಿಗೂ ಒಂದು ನುಕ್ಸಾನ. ಮುಂದೆ ಅದು ಕಬ್ಬು ಅದ್ರೊಳಗೆ 10 ಟನ್ ಕಬ್ಬು ಐತಿ, ಒಂದು 8 ರಿಂದ 10 ಟನ್ ಅದು ನೀರಾಗ ನಿಂತೈತಿ, ಅದು ಎಲ್ಲ ನುಕ್ಸಾನ. ಮುಂದೆ ಅದ್ರೊಳಗೆ ಕಾರ್ಮಿಕರು ಏನೋ ಅವ್ರು ಜೀವನೋಪಾಯದಿಂದ ಪಾರಾಗ್ಯಾರ. ಮುಂದೆ ಡ್ರೈವರ್ ಅಲ್ಲಿ ಅವರು ಪಾರಾಗ್ಯಾರು. ಮತ್ತು ಇದು ವರ್ಷ ನಮ್ಗೆ ಇದು ಭಾಳ ತ್ರಾಸ ಹೊಡತಿ. 3-4 ವರ್ಷ ನಾವು ಕೇಳ್ಕೊಳಕತ್ತಿದ್ವಿ ಸರ್ಕಾರಕ್ಕೆ. ಮುಂದೆ ಇದಕ್ಕೊಂದು ಏನೋ ಒಂದು ಪರಿಹಾರ ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಟಿಕೊಡ್ರಿ, ಎಲ್ಲಾರು ಒಂದು ಇದಕ್ಕೊಂದು ಇದು ಅಂದ್ರೆ ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಕೊಡ್ರಿ, ಇಲ್ಲಾರ ನಮ್ಗೊಂದು ಸುಸಜ್ಜಿತವಾದ ಒಂದು ದೊಡ್ಡ ಬೋಟ್ರನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳಕತ್ತಿದ್ವಿ. ಅದ್ರ ಅವ್ರು ಮಾಡ್ತಾನಂತಾರೋ ಅದ್ರ ಯಾವುದು ಪರಿಹಾರ ಆಗೋದು, ಬರೀ ಬಾಯಿ ಮಾತು ಅಟ ನಡೆದೈತಿ. ಮುಂದೆ ಸದನದಾಗ ಏನೈತಿ, ನಮ್ಮ ಹನುಮಂತ ನಿರಾಣಿ ಸಾಹೇಬ್ರಾಗಲಿ, ಮುಂದೆ ಲಕ್ಷ್ಮಣ್ ಸವದಿ ಸಾಹೇಬರು, ಮುಂದೆ ನಮ್ಮ ಶಾಸಕರ ಗುರುಗುಂಟಿ ಸಾಹೇಬರು, ಆನಂದ್ ನ್ಯಾಮಗೌಡ ಸಾಹೇಬರು, ಮುಂದೆ ಕುಂದಗಲ್ ಶಾಸಕರ ಶರಣಗೌಡರು ಎಲ್ಲರೂ ಇದ್ರ ಬದಲು ನಮಗೆ ಚರ್ಚೆ ಮಾಡ್ಯಾರ. ಚರ್ಚೆ ಈಗ 2-3 ವಾರ ಸಲ ಚರ್ಚೆ ಮಾಡೋ ಸದಕ್ಕೆ ಯಾವುದು ಸರ್ಕಾರ ಯಾವುದು ಕೇರ್ ಅನ್ನೋದು ನಮ್ಮ ಉತ್ತರ